ನಮಗೆ ಗೊತ್ತು ನಮ್ಮ ಹೀರೋ ಬಂದ್ರೆ ಹೆಂಗ್ ಬರ್ತಾರೆ ಅಂತ. ಅವ್ರ ಒಂದ್ ಜಾಗಕ್ಕೆ ಬರ್ತಾವ್ರೆ ಅಂದ್ರೆ ಅವ್ರ ವ್ಯವಸ್ಥೆ ಹೆಂಗಿರ್ಬೇಕು ಅಂತ ನಮಗ್ ಗೊತ್ತು. ಅವಾಗ ಹೇಳಿದ್ದ, ಮುದ್ಕಿ ತುಂಬಾ ಚೆನ್ನಾಗಿದೆ, ನಾನೇನು ಅನ್ಕೊಂಡಿದ್ದೆ ಇದನ್ನ, ತುಂಬಾ ಚೆನ್ನಾಗಿದೆ, ಮಾಡು ಮಾಡು ನಿನ್ಗೆ ಇಷ್ಟ ಏನ್ ಖುಷಿ. ಆಮೇಲೆ ಅವ್ನಿಗೆಲ್ಲ ಕರ್ಕೋಗಿ ತೋರಿಸ್ತಾ ಇದ್ದೆ ನಾನು, ಮಗ ನೋಡು ಇಲ್ಲಿ ನಲ್ಲಿಕಾಯಿ ಇದೆ, ಇಲ್ಲಿ ಆಮ್ಲ ಇದೆ, ಎಂತದ ಹುಣಸೆ ಹಣ್ಣಿದೆ, ಅವ್ನಿಗೆಲ್ಲ ತೋರಿಸ್ತಾ ಇದ್ದೆ. ಅವಾಗ ಅವ್ನ್ ಖುಷಿಯಿಂದ ನೋಡ್ಬಿಟ್ಟು, ಓ ನೀನ್ ಇಷ್ಟು ಖುಷಿಯಾಗಿದ್ಯಾ ಈ ತೋಟದಲ್ಲಿ, ಇರು ಅಂದ್ಬಿಟ್ಟು. ಆಮೇಲೆ ಅವನಿಗೆ ತೋಟ ತುಂಬಾ ಇಷ್ಟ ಆಯ್ತು, ನಮ್ ರಾಧಿಕಂಗೂ ಇಷ್ಟ ಆಯ್ತು. ಆತರ ನಾನೇನೋ ಒಂದ್ ಮಾಡಕ್ ಹೊರಟಿದ್ದೀನಿ ಅಂದಾಗ ಅವನಿಗೆ ನಂಬಿಕೆ ಇರುತ್ತೆ. ಸುಮ್ಮನೆ ಏನೋ ನಮ್ಮ ಅಮ್ಮ ಈಸಿಯಾಗಿ ಯಾವ್ದನ್ನು ಮಾಡಲ್ಲ ಅಂತ ಗೊತ್ತು. ಅಷ್ಟು ಸುಲಭವಾಗಿ ಅಷ್ಟು ದೊಡ್ಡ ಹೀರೋ ನಮ್ಮನ್ನ ಎಲ್ಲಿ ಬೇಕಲ್ಲಿ ಬಿಟ್ಬಿಡ್ತಾರೇನ್ರಿ? ಹಂಗೆ ಬೇರೆ ಬೇರೆ ಅಂತ ನೀವು ಅನ್ಕೊಂಡ್ಬಿಟ್ರೆ ಅಷ್ಟು ಈಸಿಯಾಗಿ ನಾವ್ಯಾರು ಬೇರೆ ಆಗಲ್ಲ. ನಾವು ಒಂಥರ ಗಟ್ಟಿ ಜನ. ನೀವು ನಮ್ಮನ್ನ ಬೇರೆ ಮಾಡೋದಷ್ಟು ಸುಲಭ ಅಲ್ಲ. ಟಿವಿಲಿ ಎಲ್ಲ ಹೊಡಿತಾ ಇದ್ರಲ್ಲ ಏನು ಹೆಡ್ಲೈನ್ ಅಲ್ಲಿ, ಅಷ್ಟು ಈಸಿಯಾಗಿ ಮಾಡಕ್ಕಾಗತ್ತೇನ್ರಿ? ನಾವು ತುಂಬಾ ಗಟ್ಟಿಗ್ರಿ. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ನಾನು ಅವನ್ನ ಕರಿಯಕ್ ಹೋಗಲ್ಲ. ಇವತ್ತಿಗೂ ಅವ್ನಿಗೆ ಏನು ಹೇಳಿದ್ರೆ ನಾವು 3 ಜನ, ಅವ್ರ ಡ್ಯಾಡಿ, ನಾನು ಈ ಕೆಲ್ಸದಲ್ಲಿ. ಅವ್ರ ಡ್ಯಾಡಿ ಬಂದಿರೋದು ಇದೆ ಫಸ್ಟ್ ಕೆಲ್ಸ. ಅವ್ರ ಡ್ಯಾಡಿ ಯಾವ್ದಕ್ಕೂ ಹಿಂದೆ ಏನಾಗಿದೆ ಯಾವ್ದಕ್ಕೂ ಅವ್ರಪ್ಪ ಬರ್ತಾ ಇರಲಿಲ್ಲ. ನೀನುಂಟು ನಿನ್ ಮಗ ಉಂಟು ಅಂತ. ಇದು ಮಗನ್ಗೆ ಹೇಳದ್ ಬೇಡಾರಿ ಅಂತ ಅವ್ರ ಹತ್ರ ಆಯ್ತು ಮಾಡು ನೀನೇನೋ ಮಾಡ್ತೀಯಾ ಅಂತ ಹೇಳಿದ್ರು. ಆಮೇಲೆ ನಮ್ ಡೈರೆಕ್ಟರ್ನು ಪರಿಚಯ ಮಾಡಿಸಿ ಮಾತಾಡಿ ಎಲ್ಲ ನೋಡಿದಾರಲ್ಲ, ಪರವಾಗಿಲ್ಲ ಹುಡುಗ ಮಾಡ್ತಾರೆ, ಮಾಡು ನೀನ್ ಹೇಳಿದ್ ಕೇಳ್ತಾರೆ, ಹಿಂಗ್ ನಿನ್ ಮಗನ್ ತರನೇ ಅವರು ಏನೋ ಒಂದ್ ಮಾಡ್ಕೊ ಹೋಗ್ತಾರೆ ಅನ್ನೋ ಒಂದು ಉದ್ದೇಶ. ಆಮೇಲೆ ನಮಗೇನಂದ್ರೆ ಅವನಿಗೆ ಎಲ್ಲೂ ತೊಂದರೆ ಆಗ್ಬಾರ್ದು. ಅವನೀಗ ಸೆಟ್ಟು ಕೆಲ್ಸದಲ್ಲೂ ಅಷ್ಟೇ, ಅವನು ಎಲ್ಲ ಒಂಥರ ಜವಾಬ್ದಾರಿ ತಗೊಂಡ್ ಮಾಡ್ತಾನೆ. ಅದು ನನಗೆ ಗೊತ್ತಾಗ್ತಿರುತ್ತೆ. ಬಟ್ ಹೇಳ್ತಾನೆ, ನೀನ್ ಆರಾಮಾಗಿರು, ಮನೇಲಿ ಬಂದಿರು, ನೀನ್ ತಿರ್ಗಾಡು, ಫಾರಿನ್ ಟೂರ್ ಹೊಡಿ ಅಂತೆಲ್ಲ ಹೇಳ್ತಾನೆ. ಅದ್ ನಮ್ಗೆ ಇಷ್ಟ ಇಲ್ಲ ರೀ. ಇಷ್ಟ ಇಲ್ದಿರೋದ್ನ ಬಲವಂತವಾಗಿ ನಾವ್ ಮಾಡಕ್ ಇಷ್ಟ ಇಲ್ಲ ನಮ್ಗೆ. ದುಡ್ಡಿದೆ ಅಂತ ನಾವ್ ಯಾರೋ ಹೇಳಿದ್ರು, ನಮ್ಗೆ ದುಡ್ಡು ಫಾರಿನ್ ಎಲ್ಲ ನೋಡ್ಕೊಂಡ್ ಬಂದಿಲ್ಲ, ಹಂಗಂತ ಇವತ್ತು ದುಡ್ಡು ಬಂದು ಅಂತ ಫಾರಿನ್ಗೆ ಹೋಗ್ಬೋದು. ಇಷ್ಟ ಇದ್ರೆ ಹೋಗ್ಬೋದು, ನನ್ಗೆ ಇಷ್ಟ ಇಲ್ಲ, ಬೇರೆಯವ್ರಿಗೆ ಇಷ್ಟ. ನನ್ ಫ್ರೆಂಡ್ಸ್ ಎಲ್ಲ ಕಾಲ್ ಎಳಿತಾರೆ ನನ್ಗೆ, ಏನ್ ಪುಷ್ಪ ಸುಮ್ನೆ ಇಲ್ಲಿ ತೋಡ್ತಲ್ಲ ಏನೋ ಹಳ್ಳಿಯವ್ರ ತರ. ನಾನು ಹೆಂಗಿರ್ತೀನಿ, ನಾನು ಹಳ್ಳಿಲಿ, ನಾನು ಈಗ ಹಿಂಗಿದ್ದೀನಲ್ವಾ, ನೀವು ಅಲ್ಲಿ ಬನ್ನಿ, ನನ್ ಗುರ್ತಿಡಿಯಕ್ಕೆ ಆಗಲ್ಲ. ನಾನೊಂದ್ ಹಳ್ಳಿ ಹೆಂಗಸ್ರ ತರ ಒಂದ್ ನೈಟಿ ಹಾಕಿ ಗಿಡದ ಕೆಲಸ ಮಾಡ್ತಾ ಇರ್ತೀನಿ. ಈಗ್ಲೂ ಪ್ರೆಸೆಂಟ್ ಇವತ್ತಿಗೂ ನಿಮ್ಗೆ ನಾನ್ ಫೋಟೋ ಕಳಿಸ್ತೀನಿ ಬೇಕಾದ್ರೆ, ನಂಬಿಕೆ ಇಲ್ಲ. ಆ ತರ ನಮ್ ಮೆಂಟಾಲಿಟಿ. ಅವ್ನು ನಮ್ಮನ್ನ ಏನ್ ಮಾಡಕ್ ಸಾಧ್ಯ? ಪಾಪ ಇರ್ಲಿ ಆರಾಮಾಗಿ ಅಂತ ಬಿಟ್ಟಿದ್ದಾನೆ. ಅದಕ್ಕೆ ಜನ ಏನೋ ಯಶ್ ಅವರಮ್ಮನೂ ಯಶು ಮಾತಾಡ್ತಿಲ್ಲ, ಅವ್ರ ಏನ್ರಿ ಕಿಸ್ತವ್ರೆ ಮಾತಾಡೋರು. ನಾನ್ ಹೇಳೋದು, ನಾವು ಕಿಸ್ತಿದೀವಿ, ಏನಂತೀರ, ದಬಾಕಿದೀವಿ ನಾವ್ ಇವತ್ತು ಇಂಡಸ್ಟ್ರಿಯಲ್ಲಿ. ಅವ್ರು ದಬಾಕಕ್ ಕೇಳ್ರಿ ಮಾತಾಡಿರೋರು. ನನಗ್ ಸಿಟ್ಟು ಬರುತ್ತೆ. ನಮ್ ಸೊಸೆ ಬಗ್ಗೆ ಮಾತಾಡ್ತಾರೆ, ನಮಗೆ ಯಾರ ಬಗ್ಗೆ ಮಾತಾಡಿದ್ರು ಬೇಜಾರಿಲ್ಲ. ನನ್ ಸೊಸೆ ಬಗ್ಗೆ ಯಾರು ಮಾತಾಡಬಾರ್ದು. ನಾನು ಯಶುಗೂ ಬೈತೀನಿ, ನನ್ ಸೊಸೆ ಬಗ್ಗೆ ಯಾರು ಬೈಬಾರ್ದು, ನೀನು ಅಷ್ಟೇ ಚೆನ್ನಾಗಿ ನೋಡ್ಕೊ ಅಂತಾನೆ ನಾವ್ ಯಾವಾಗ್ಲೂ ಗೈಡ್ ಮಾಡಿದೀವಿ. ಸುಮ್ನೆ ಹಂಗ್ ಬೆಳಿತಾನೇನ್ರಿ? ಆಮೇಲೆ ಅಷ್ಟ್ ಚೆನ್ನಾಗಿ ಹೆಂಡತಿ ನೋಡ್ಕೊತಾನೆ ಅಂತ ಎಲ್ಲ ಅಂತಿರಲ್ಲ. ನಾವ್ ಮನೆಯಿಂದ ಕಲ್ಚರ್ ಕೊಟ್ಟಿದೀವಿ, ಹೆಂಡತಿನ ಹೆಂಗ್ ನೋಡ್ಕೋಬೇಕು, ಹೆಂಡತಿ ಜೊತೆ ಹೆಂಗಿರ್ಬೇಕು, ಮಕ್ಳನ್ನ ಹೆಂಗ್ ನೋಡ್ಕೋಬೇಕು, ಅಪ್ಪ ಅವೆಲ್ಲ ಕೊಟ್ಟಿದೀವಿ. ಅದಕ್ಕೆ ನಮ್ ಸೊಸೆ ಅದೆಲ್ಲ ಬರೀತಾರೆ ನನ್ಗೆ. ನಮ್ ಎಷ್ಟು ಬರ್ದ್ರೆ ನಂಗೆ ಏನ್ ಬೇಜಾರಾಗಲ್ಲ. ನಮ್ ಸೊಸೆನು ನಾನು ಮಾತಾಡ್ತಿಲ್ಲ ಅಂತ ಹೇಳಿ ಇವ್ರು ನೋಡಿದ್ರ ಬಂದು, ಅದಕ್ಕೆ ನಂಗೆ ಕೋಪ ಬಂದಿರೋದು. ಅದಕ್ಕೆ ಸಿಟ್ಟು ಬಂದ್ಬಿಟ್ಟು ಮತ್ತೆ ಬನ್ರಿ ಇಲ್ಲಿ ಅಂತ TV9 ಕರೆದ್ಬಿಟ್ಟು ಕೊಟ್ಟೆ. ಬನ್ರಿ ಹೇಳ್ತೀನಿ, ನಮ್ಮ ಮನೆ ಬಗ್ಗೆ ನೀವು ಕೇಳ್ತೀನಿ ಅಂತಂದ್ರೆ ಇವತ್ತಿಗೆ ಮುಗಿಯಲ್ಲ ಅದು. ಎಷ್ಟು 25 ವರ್ಷ ಸ್ಟೋರಿ ನೀವು, ಆಮೇಲೆ ಒಳ್ಳೆ ದುಡ್ಡು ಮಾಡ್ಕೊಬಿಡ್ತೀರಾ ನಮ್ಮನೆ ಸ್ಟೋರಿ ಮಾಡ್ಕೊಂಡು. ಅದು ಕೇಳ್ಬೇಕ ನೀವು? ಕೇಳಲ್ಲ ನಾವು. ಯಾಕೆ ಹೇಳ್ಬೇಕು ಅಂದ್ರೆ, ನಾವ್ ಯಾವುದು ನೀವು ತಲೆ ತಗ್ಸ ಅಂತ ಕೆಲ್ಸ ನಾನು ಯಶ್ ಫ್ಯಾಮಿಲಿ ಯಾವತ್ತೂ ಮಾಡಲ್ಲ. ಯಶು ಮಾಡಕ್ ಬಿಡ್ತಾನ ನಮ್ಮನ್ನ. ನೀವ್ ಅನ್ಕೊಂಡಿದ್ರೆ ಯಶ್ ಅವ್ರ ಅಮ್ಮನ ಅವ್ರ ಅಪ್ಪನ ಈಸಿಯಾಗಿ ಬಿಟ್ಬಿಡ್ತಾನೆ. ನಾವ್ ಒಂದಿನ ಆಚೆ ಬಂದಿದ್ ನೋಡಿದ್ದೀರೇನ್ರಿ? ಇಲ್ಲ. ನಾವೆಲ್ಲಾರು ಆಚೆ ಬಂದು ಫಂಕ್ಷನ್ ಗಳಲ್ಲಿ ಪಾರ್ಟಿಗಳಲ್ಲಿ ನೋಡಿದ್ದೀರೇನ್ರಿ? ಇಲ್ಲ ಅಲ್ವಾ? ಇವತ್ತು ಸಿನಿಮಾಗ್ ಕೆಲಸ ಮಾಡಕ್ ಬಂದಿದೀವಿ, ಖುಷಿ ಪಡಿ. ನಾವೇನಾದ್ರೂ ಬೇಡದ್ರೆ ಚಟುವಟಿಕೆ ಮಾಡ್ತಾ ಇದೀವಾ? ಯಾಕೆ ನೆಗೆಟಿವ್ ಆಗಿ ಬರೀತಾರೆ ಅಂತ ನಂಗೆ ಅರ್ಧ. ನಾನು ಕೇಳ್ತಾ ಇರೋದು ನಿಮ್ಮನ್ನ, ನೀವು ಬೇರೆ ಪ್ರಶ್ನೆ ಕೇಳ್ತಿರಲ್ಲ, ಇದನ್ನ ನಮ್ಮ ಮಾತು ಕೇಳಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೇಳಿಸ್ಕೊಳ್ಳಿ. ನಮ್ ಕಷ್ಟ ಬೇರೆಯವ್ರ ಹತ್ರ ಹೇಳಿದ್ರೆ ಗೊತ್ತಾಗಲ್ಲ, ನಿಮ್ ಮುಖಾಂತರ TV ಅವ್ರು ಕೇಳಿಸ್ಕೊಳ್ಳಿ. ಖುಷಿ ಪಡ್ಬೇಕು ಜನ. ಈ ವಯಸ್ಸಲ್ಲಿ ಅಂತಿರಲ್ಲ, ಫಾರಿನ್ ಅಲ್ಲಿ ಒಂದು, ನನಗೆ ಅದು ಗೊತ್ತಿಲ್ಲ, ನಾನು ಕಳಿಸ್ತೀನಿ ಯಾವತ್ತಾರು ವಿಡಿಯೋ ಇದ್ರೆ. 105 ವರ್ಷದ ಅಜ್ಜಿ ನಮ್ ಇಂಡಿಯಾದವ್ರೆ ಅಂತ, ಅವ್ರ ತಂದೆನ ತಾಯಿನ ಯಾರು, ಅವರು 50 ಜನಕ್ಕೆ ಯೋಗ ಹೇಳ್ಕೊಡ್ತಾರಂತೆ. ಅದು ನನಗೆ ಬಂದಿತ್ತು ವಿಡಿಯೋ, ಯಾರ ಕಳ್ಸಿದ್ರು. 50 ಜನಕ್ಕೆ ಇವತ್ತಿಗೂ ಹೇಳ್ಕೊಡ್ತಾರಂತೆ, 105 ವರ್ಷಕ್ಕೆ. ಅವ್ರಿಗೊಬ್ರು ನಿಮ್ಮಂಗೆ ಇಂಟರ್ವ್ಯೂ ಮಾಡಕ್ ಹೋದವ್ರು ಕೇಳಿದ್ರಂತೆ, ನಿಮ್ಗೆ ಏಜ್ ಆಯ್ತು 105 ವರ್ಷ, ನಿಮ್ಗೆ ಯಾಕೆ 50,000 ಜನಕ್ಕೆ ಯೋಗ ಹೇಳ್ತಿದ್ರೆ? ನನಗೆ ವಯಸ್ಸಾಗಿಲ್ಲ, ನಾನು ಇನ್ನೂ 50 ವರ್ಷ ಇರ್ತೀನಿ. ಅವ್ರನ್ನ ಫಾಲೋ ಮಾಡ್ಬೇಕ್ರಿ. ಈ ತರ ನನಗೆ 35 ಇಯರ್ಸ್ಗೆಲ್ಲ ನಾನು ರಿಲ್ಯಾಕ್ಸ್ ಆಗ್ತೀನಿ, ನಾನು ಆರಾಮಾಗಿರ್ತೀನಿ, ನನ್ಗೇನು ಬೇಡ, ದುಡ್ಡಿದೆ. ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಮುಂದ್ಗಡೆ ಮನೆಯವ್ರನ್ನ ಫಾಲೋ ಮಾಡಬಾರ್ದು, ಲೆಜೆಂಡ್ಗಳನ್ನ ಫಾಲೋ ಮಾಡ್ಬೇಕು. ಏನಂತೀರಾ? ಕರೆಕ್ಟ್ ಅಲ್ವಾ? ಸುಧಾಮೂರ್ತಿ ಅವ್ರಿಗೆ ಏನ್ರಿ ದುಡ್ಡಿಲ್ವೇನ್ರಿ? ನಾವ್ ಇಂಥ ಸೀರೆ ಉಟ್ಕೋತೀವಿ, ಅವ್ರು ಒಂದಿನ ನೋಡಿಲ್ಲ. ನೀವು ಹಂಗಂತ ಅವ್ರನ್ನ ಏನಂತೀರಾ? ಫ್ಲೈಟ್ ಅಲ್ಲಿ ಅವ್ರಿಗೆ ಜಾಗ ಕೊಡ್ಲಿಲ್ವಂತೆ ಒಂದ್ ಲೇಡಿ, ಯಾರೋ ಆರ್ಡಿನರಿ ಪರ್ಸನ್, ಇವ್ರಿಗೆ ಭಾಷೆ ಬರಲ್ಲ, ಇವ್ರಿಗೆ ಬಟ್ಟೆ ಸರಿ ಇಲ್ಲ ಅಂತ. ಏನಂತೀರಾ? ಸುಧಾಮೂರ್ತಿ ಅವ್ರನ್ನೇ ಬಿಡ್ತಾರ, ನಮ್ಮಂತವ್ರನ್ನ ಬಿಡ್ತಾರ ಜನ. ಆ ಅಮ್ಮ, ಸಾರಿ, ಅವರು, ಆ ಮೇಡಮು
ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅಮ್ಮವ್ರು ಅವರು. ಹ್ಮ್. ಇವತ್ ನಾನು ಅವ್ರ ಒಂದು ಇಂಟರ್ವ್ಯೂ ಬಂದ್ರೆ ನೋಡ್ತೀನಿ. ಹ್ಮ್ 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 ಮನೇನು ಹೇಳ್ತಾ ಇದ್ರು, ನಾನು ಎಲ್ಲೋ ಇರ್ತೀನಿ, ನಮ್ಮ ಯಜಮಾನ್ರು ಸಾರ್ ಮಾಡಿದ್ಯಾ, ಈಗ ಬೇರೆ ಹೆಂಗಸ್ರಾದ್ರೆ ಮನೆಗೆ ನೋಡ್ಕೊಂತಾರೆ, ಹಂಗಲ್ಲ ಅವ್ರು ಬರುವಾಗ ನಾನು ಇರಲ್ಲ, ನಾನು ಯಾವ್ದೋ ಊರಲ್ಲಿ ಇರ್ತೀನಿ, ಯಾವ್ದೋ ಸ್ಕೂಲಲ್ಲಿ ಇರ್ತೀನಿ, ಯಾವ್ದೋ ಅನಾಥಾಶ್ರಮದಲ್ಲಿ ಇರ್ತೀನಿ, ಆದ್ರೂ ಅವ್ರು ನಂಗೆ ಸಪೋರ್ಟ್ ಅಂತ ಗಂಡ ಸಿಕ್ಕಕ್ ನಾನು ಪುಣ್ಯ ಮಾಡಿದೀನಿ ಅಂತ ಸಪೋರ್ಟ್ ಆಗಿ ಹೆಂಡತಿ ಏನೋ ಮಾಡ್ತೀನಿ ಅಂದ್ರೆ ಬಿಟ್ಟಿದ್ದಾರೆ. ಆದ್ರೆ ಅವ್ರು ಒಂದು ದಿನ ಶೋಕಿ ಮಾಡ್ಯವ್ರೇನ್ರಿ? ಇಲ್ಲ. ಅವ್ರು ಹೇಳಿದ್ರು ನಮ್ಮ ಮನೇಲಿ ಒಂದು ಮುರಿದೋಗಿರೋ ಸೋಫಾ ಇದೆ, ನಾವು ಅದಕ್ಕೂ ಗಮನ ಕೊಡಲ್ಲ, ಅದ್ರ ಮೇಲೆ ಕುತ್ಕೋತೀವಿ, ಅಲ್ಲೇ ಇರ್ತೀವಿ, ಅಲ್ಲೇ ಜೀವನ ಮಾಡಿ. ಅದು ಮೆಂಟಾಲಿಟಿ ಹಂಗ್ ಸೆಟ್ ಮಾಡ್ಕೊಂಡಿದೀವ್ರಿ. ಯಶ್ ಫ್ಯಾಮಿಲಿ ಹಂಗ್ ಸೆಟ್ ಮಾಡ್ಕೊಂಡಿದ್ವಿ. ಹ್ಮ್ 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 ಆತರನೇ ನಾನೇ ಸೆಟ್ ಮಾಡ್ಕೊಟ್ಟಿರೋದು ಯಶಿಗೆ. ಹ್ಮ್. ದುಡ್ಡು ಬಂದ ತಕ್ಷಣ ಶೋಕಿ ಮಾಡೋದಲ್ಲ, ಶೋಕಿ ಎಲ್ರು ಮಾಡ್ತಾರೆ, ನಮ್ದೇನು? ನಾವೇನ್ ದುಡ್ಡು ಇಲ್ಲಿ ಕಂತೆ ಐತಿ ಅಂತ ಇಲ್ಲಿ ಆಡಂಬರಕ್ಕೆ ಬಂದಿಲ್ಲ. ಏನಾದ್ರೂ ಒಂದ್ ಮಾಡೋಣ, ನಮ್ಮ ಮನ್ಸು ಸಮಾಧಾನದ ಕೆಲಸ ಮಾಡೋಣ ಅಂತ ಬಂದಿದ್ವಿ ಅಷ್ಟೇ, ಬೇರೆ ಏನಿಲ್ಲ. ನೀವು ಅವತ್ತಲ್ಲಿ ಕೇಳಿದ್ರಲ್ಲ, ಯಶದ ಬರಬಾರ್ದು ಅಂತಾನೆ ಏನಿಲ್ಲ, ಬರಬಾರ್ದು ಅನ್ನಂಗ್ ನಾನೇ ಇಟ್ಟಿರೋದು ರೂಲ್ಸ್. ಹ್ಮ್ ಹ್ಮ್ ನಿನ್ ಕೆಲಸ ಮಾಡು, ನಾವು ನಮ್ ತೋಟಕ್ಕೂ ಅಷ್ಟೇ ಪಾಪ. ಅವ್ನು ಒಂದು ದಿನ ನಿನ್ನ ಏನ್ ಮಾಡ್ತೀಯಮ್ಮ ಅನ್ನಲ್ಲ, ಅದ್ ಏನ್ ಮಾಡ್ದೆ, ಅದ್ ದುಡ್ಡು ಬರುತ್ತೆ, ಮಾವು ಬರುತ್ತೆ, ತೆಂಗು ಬರುತ್ತೆ, ಏನ್ ಮಾಡ್ತೀಯ ಅಂತ ಕೇಳಲ್ಲ. ನಾವ್ ಕೇಳ್ದಾಗ ದುಡ್ಡು ಕೊಡ್ತಾನೆ, ನಮ್ಗೆ ಏನ್ ಬೇಕು ಅವನ್ನೆಲ್ಲ ಹೇಳಾಯ್ತಮ್ಮ, ಫಾರಿನ್ಗೆ ಹೋಗಿ ಆರಾಮಾಗಿ ಮನೇಲಿ ಬಂದಿರಿ, ಇಲ್ಲ ಆಳು ಕಾಳವ್ರೆ, ಯಾಕೆ ನಿಮ್ಗೆ ಅಂತ ಹೇಳಿ ಕೇಳಲ್ಲ. ನಾವು ಕೇಳಲ್ಲ. ಅವನೇನ್ ಮಾಡ್ತಾನೆ, ಆಯ್ತು ನಿಮ್ ಟೇಸ್ಟಿಗೆ ನೀವ್ ಇರಿ ಅಂತ ಬಿಟ್ಟವನು. ಇವ್ರಿಗೇನ್ ಯಾರ ಮನೆದೋ ಹೊಡೆದ್ಬಿಟ್ರೆ ಹಿಂಗೆ ಮಾಡ್ತಾರಲ್ರಿ. ಎಷ್ಟು ಮನೇದ್ ಆಯ್ತ್ರಿ, ನಾನು ಹೇಳ್ಬಾರ್ದು ಹೆಸರುಗಳು, ಆಗ್ಬಾರ್ದಂಗೆ. ನಾನು ಹೇಳೋದು ನಮ್ಮನೆ ಬೇರೆ, ಇನ್ನೊಬ್ರ ಮನೆ ಬೇರೆ. ಎಷ್ಟೋ ಮನೆದು ಹೊಡಿತಾ ಇರುವಾಗ್ಲೇ ನಾವ್ ಅನ್ಕೋತೀವಿ, ಏನಪ್ಪಾ ಈ ತರ ಒಂದೊಂದ್ ಸಂಸಾರನೇ ಹಾಳಾಗೋಯ್ತು ಅಂತ. ನನ್ ಸೊಸೆ ಬಗ್ಗೆ ಬರೆದ್ರೆ ನಂಗೆ ತುಂಬಾ ಕೋಪ ಬರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.